ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ರಪ್ಪ, ಬನ್ನಿ 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 ಬನ್ನಿ. ಹೇಗಿತ್ತು ಗಂಡ ಹೆಂಡತಿ ಪಿಕ್ನಿಕ್ಕು? ಅಯ್ಯ ಎಷ್ಟು ನಾಚ್ತಿರಪ್ಪ. ಇದನ್ನ ಹೇಳಕ್ಕೂ ಇಷ್ಟು ನಾಚಿಕೆನಾ? ನಮ್ಮ ಕಾಲದಲ್ಲೂ ನಾವಿಷ್ಟು ನಾಚ್ಕೋತಿರ್ಲಿಲ್ಲಪ್ಪ. ಏನ್ ಹೇಳ್ರು? ಅದನ್ನ ಕೇಳಕ್ಕಂತಾನೆ ತುದಿಗಾಲ್ನ ಕಾಯ್ಕೊಂಡು ಕೂತಿದ್ದೀನಿ. ಈಗ ಕೇಳಿದ್ರೆ ಹೇಗಜ್ಜಿ? ಅದು ನಮಗ್ ಸಂಬಂಧಪಟ್ಟಿದ್ದು, ನಮ್ಮ ಪರ್ಸನಲ್. ಸರಿಯಪ್ಪ, ನಿನ್ನ ಪರ್ಸನಲ್ನ ನೀನೇ ಇಟ್ಕೋ. ಭೂಮಿಕಾ ಬಮ್ಮ. ಅಜಯ್, ಅವ್ರನ್ನೇ ಕರಿತಾ ಇದ್ದೀರಾ? ಅದೆಲ್ಲ ನಿನ್ಗೆ ಯಾಕೋ? ಇದು ನಮ್ ಪರ್ಸನಲ್ಲು. ನಾವ್ ಹೆಂಗಸರು ಏನೇನಾರು ಮಾತಾಡ್ಕೋತಿರ್ತೀವಿ, ಅದೆಲ್ಲ ನಿನ್ಗೆ ಹಾಕ್ಬೇಕು. ನೀ ಸುಮ್ಮನೆ ತೆಪ್ಪಗ್ ನಿಂತ್ಕೋ. ಭೂಮಿಕಾ, ನೀ ಬಾರಮ್ಮ ಇಲ್ಲಿ. ಎಲ್ಲ ಚೆನ್ನಾಗಿತ್ತಾ? ಹಕ್ಕಿ ತರ ಹಾರಾಡ್ಕೊಂಡಿದ್ರ? ಖುಷಿ ಆಯ್ತಾ? ನೋಡ್ದೇನೋ, ನೀವ್ ಹೇಳಿದ್ರೆ ತಾನೇ ನಮಗ್ ಖುಷಿ ಆಗೋದು. ಖುಷಿನ ಯಾವಾಗ್ಲೂ ಹಂಚ್ಕೋಬೇಕು, ಆಗ್ಲೇ ಖುಷಿ ಇನ್ನೂ ಹೆಚ್ಚಾಗೋದು. ನೀನ್ ಹೇಳಲಿಲ್ಲ ಅಂದ್ರೆ ಏನಾಯ್ತು? ಇನ್ಮೇಲೆ ನಿನ್ನ ಹೆಂಡತಿನೇ ಕೇಳ್ಕೊತೀನಿ, ಅವಳ ಕಡೆಯಿಂದನೇ ಎಲ್ಲ ವರದಿ ಒಪ್ಪಿಸ್ಕೊತೀನಿ. ಭೂಮಿಕಾ, ಇನ್ಮೇಲೆ ನೀನೇ ಎಲ್ಲಾನು ನನ್ನ ಹತ್ರ ಹೇಳ್ಬೇಕು. ಅಜ್ಜಿ. ಓ, ನೋಡ್ದೇನ ಗುಂಡಪ್ಪ? ಇನ್ಮೇಲೆ ಭೂಮಿಕಾ ನನ್ನ ಪಾರ್ಟಿ. ನಿಂದೇನು ನಡೆಯಲ್ಲ. ಅಂದಾಗೆ ಗುಂಡಪ್ಪ, ನಿನ್ಗೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ ಕಣೋ. ನಿಮ್ ತಾತ ನಿನ್ನ ಹೆಸರಿಗೆ ಯಾವ್ದೋ ಒಂದು ವಿಲ್ ಮಾಡಿದಾರಂತೆ ಕಣೋ. ಆ ಬ್ಯಾಂಕ್ನವರು ಲಾಯರು ಬಂದಿದ್ರು. ಏನ್ ವಿಲ್ಲಜ್ಜಿ? ಅದೇನೋ ಗೊತ್ತಿಲ್ಲ ಕಣೋ. ಕೇಳಿದ್ರೆ ಇಲ್ಲ, ನಾವು ಅವ್ರ ಹತ್ರನೇ ಮಾತಾಡ್ಬೇಕು, ಅವ್ರು ಬಂದ ತಕ್ಷಣ ನಾವು ಬಂದಿದ್ವಿ ಅಂತ ವಿಷಯ ತಿಳಿಸ್ರಿ ಅಂತ ಹೇಳೋದ್ರು. ಸರಿ, ಅದೇನ್ ವಿಷಯ ನಾನೇ ತಿಳ್ಕೊತೀನಿ. ಅಜ್ಜಿ, ಇವತ್ತು ನಮ್ ಬಿಗ್ ಬ್ರೋ ಬೇರೆ ಯಾವುದೋ ಮೂಡಲ್ಲಿದ್ದಾನೆ. ಅದಕ್ಕೆ ಅವ್ನು ತಲೆನೇ ಓಡ್ತಾ ಇಲ್ಲ. ಏನೋ ಹೇಳ್ಬೇಕಲ್ಲ ಅಂತ ಹೇಳ್ತೇನೆ ಅಲ್ವಾ ಬಿಗ್ ಬ್ರೋ? ಲೇ, ನನ್ನ ಕೈಲಿ ಡೈಪರ್ ಹಾಕ್ಸ್ಕೊಂಡ ನೀನು ನನಗೆ ಕೆಂಡ್ಲ ಮಾಡ್ತೀಯಾ? ಓಕೆ ಬ್ರೋ, ಸಾರಿ. ಬರ್ತೀನಜ್ಜಿ. ಭೂಮಿಕಾ, ಹೋಗಮ್ಮ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಅಲ್ಲ ಭಗವಂತ, ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳಿದೆ, ಈ ಕತ್ಲೆ ಕೊನೆ ಕರ್ಕೊಂಡ್ ಬಂದಿದ್ಯಾ? ಇದು ಗೌಪ್ಯ ಕೊಠಡಿ. ಇಲ್ಲಿ ನಿನಗೆ ಸತ್ಯ ದರ್ಶನ ಆಗುತ್ತೆ. ಸತ್ಯ ದರ್ಶನ ಅಂದ್ರೆ? ಎಲ್ರನ್ನೂ ಒಳ್ಳೆಯವರನ್ನಾಗಿ ಆಗಿರೋದು, ಸಂದರ್ಭಗಳನ್ನ ಸೃಷ್ಟಿ ಮಾಡಿ ಜನರನ್ನ ನೀನು ಆಟ ಆಡ್ತೀಯ ಅಂತ ನನ್ನ ಮೇಲೆ ಆರೋಪ ಮಾಡ್ತೀಯಲ್ವಾ? ಯಾರು ತಪ್ಪು ಮಾಡಿ ಸಂದರ್ಭಗಳನ್ನ ಯಾರು ಸೃಷ್ಟಿ ಮಾಡೋದು ಅಂತ ನಿನಗೆ ಸತ್ಯ ದರ್ಶನದ ಒಂದು ಸಣ್ಣ ಪ್ರಯತ್ನ ನೋಡು. ನನ್ ಗಂಡ ಇದ್ಕಿದ್ದಾಗೆ ಎಲಿಮಿನೇಟ್ ಆಗ್ಬಿಟ್ರು. ಓ ಗಿರಿ, ಅವ್ರು ಎಲ್ಲೇ ಇದ್ರು ಕ್ಷೇಮವಾಗಿರೋ ಹಾಗೆ ನೋಡ್ಕೊಳ್ಳಿ ದೊಡ್ಡ ಯಜಮಾನ್ರೆ. ಪಾಪ, ಅವ್ರ ನಾಯಕತ್ವನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ಅಂಥವ್ರು ಎಲಿಮಿನೇಟ್ ಆಗೋದು ಅಂದ್ರೆ ಇದು ನ್ಯಾಯ ಅಲ್ಲ. ನೋಡಿದ್ಯಾ ಭಗವಂತ, ನನ್ನ ಹೆಂಡತಿ ನನ್ನನ್ನ ಎಷ್ಟು ಹೊಗಳ್ತಾ ಇದ್ದಾಳೆ. ಅವಳಿಗೆ ನಾನೇ ಪ್ರಪಂಚ, ನಾನೇ ಹೀರೋ. ನನ್ನ ಗಂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನನ್ನ ಮನೆಯಿಂದ ಆಚೆ ಹೋಗೋದಕ್ಕೂ ಬಿಡಲ್ಲ, ಅಷ್ಟು ಜೋಪಾನ ಮಾಡ್ತಾರೆ.
ಹೆಂಡತಿ ಸಣ್ಣ ಪುಟ್ಟ ಆಸೆಗಳ ಕಡೆ ಗಮನ ಕೊಡಲ್ಲ ಅನ್ನೋದು ಬಿಟ್ರೆ ಊಟ ಬಟ್ಟೆ ಯಾವುದಕ್ಕೂ ಕೊರತೆ ಮಾಡಲ್ಲ. ನನ್ನ ಗಂಡ ಚಿನ್ನ ಚಿನ್ನ. ದೊಡ್ಡ ಯಜಮಾನ್ರೆ, ನನ್ನ ಮಗ ಬಂಗಾರ ಅಪರಂಜಿ. ಅವನ ಮಗು ಇದ್ದಾಗ ನಾನು ಹೇಗೆ ನೋಡ್ಕೊಂಡಿದ್ನೋ ಏನೋ, ಆದರೆ ಅವನು ನನ್ನನ್ನು ಮಗುಗಿನ್ನ ಚೆನ್ನಾಗಿ ನೋಡ್ಕೊಡ್ತಾನೆ. ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ನನಗೆ ಒಂದು ಕಾಶಿ ಯಾತ್ರೆ ಮಾಡಿಸ್ಲಿಲ್ಲ. ಅದೊಂದು ಬಿಟ್ಬಿಟ್ರೆ ಅವನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅವನ್ನ ನೀವು ಮನೆಯಿಂದ ಹೊರಗೆ ಹಾಕಬಾರ್ದಾಗಿತ್ತು. ನಮ್ಮ ಶಿವಪ್ಪನ ದೊಡ್ಡ ಯಜಮಾನ್ರ ಮನೆಯಿಂದ ಹೊರಗೆ ಹೋಗಿತ್ತು ನನಗಂತೂ ಭಾಳ ಖುಷಿಯಾಗಿತ್ತು. ಯಾಕಪ್ಪ ಅಂತಂದ್ರೆ ಕರ್ನಾಟಕದ ಮಂದಿ ನೀವು ನೋಡಾಕತ್ತೀರಿ, ನಾವು ಜವಾರಿ ಮಂದಿ, ನಮ್ಮದು ಮಾತು ಜಾಸ್ತಿ ಸೌಂಡು ಜಾಸ್ತಿ. ಆದ್ರೆ ನಮ್ಮ ಶಿವಪ್ಪನ ಎಲ್ಲ ಒಳಗಿಂದ ಒಳಗೆ ಮಸಲತ್ತು ಮಾಡ್ತಾರೆ. ಅವರು ಇನ್ನೂ ಸ್ವಲ್ಪ ದಿನ ದೊಡ್ಡ ಯಜಮಾನ್ರ ಕಾರ್ಯಕ್ರಮದೊಳಗೆ ಇದ್ದಿದ್ರ ಕಾರ್ಯಕ್ರಮದ ಹೆಸರು ಹಾಳು ಮಾಡ್ತಿದ್ರು ಅಂತ ನಂಗೆ ಅನಿಸ್ತೈತಿ. ಅವ್ರು ಹೋಗಿದ್ದು ನನಗಂತೂ ಭಾಳ ಖುಷಿಯಾಗಿತ್ತು. ಶಿವಪ್ಪಣ್ಣ ಅಂತ ಬಾಯಿ ತುಂಬ ಕರೆಯೋ ಬಸ್ಯ ಇವತ್ತು ಹೀಗೆ ಮಾತಾಡ್ತಾನೆ ಅಂದರೆ ತಪ್ಪು ನಂದೇ ಭಗವಂತ, ನಂದೇ. ನಮ್ಮ ಶಿವರಿದ್ರಲ್ಲ, ಅವ್ರು ವೇಸ್ಟ್. ಅವ್ರಿಗೆ ಸಂಸಾರ ಕ್ಯಾಪ್ಟನ್ಸಿ ಎರಡು ಮೇಂಟೈನ್ ಮಾಡೋಕೆ ಬರ್ತಿಲ್ಲ. ನನಗೆ ಕ್ಯಾಪ್ಟನ್ಸಿ ಕೊಟ್ಟು ಕಾಣಿ, ಈ ಮನೇನ ಯಾವ ನಮ್ನಿ ನಡೆಸ್ತಾ ಇದ್ದಳಿ ನೀವೇ ಕಾಣ್ತ್ರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಒಂದು ನಿಮಿಷ ಬಂದೇ ಇರು. ಎಲ್ಲೂ ಹೋಗ್ತೀಯಾ? ಅಂಜನಿಗೆ ಫೋನ್ ಮಾಡಿ ಕೇಳ್ತೀನಿ, ಸೂರ್ಯ ಅವರು ವಾಪಸ್ ಏನಾದರೂ ಬಂದ್ರಾ ಅಂತ. ಇರು. ಸಮಾಧಾನ ಮಾಡ್ಕೊಂಬಗ್ಳೆ, ಇಷ್ಟೊಂದು ಉದ್ವೇಗ ಒಳ್ಳೇದಲ್ಲ. ನೀನು ನೋಡ್ತಾ ಇದ್ರೆ ಎಂಥವ್ರಿಗೂ ಅನುಮಾನ ಬರುತ್ತೆ. ಇಲ್ಲಮ್ಮ, ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ನಾನು ವೈದೇಹಿ ಅಲ್ಲ ವೈಜಯಂತಿ ಥರ ಇರಬೇಕು ಅಂತ. ಆದರೆ ನನ್ನ ಭಾವನೆ ನನಗೆ ಹಿಡಿತದಲ್ಲಿ ಸಿಗ್ತಾ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ವೈಜಯಂತಿ ಆಗಿರೋದಕ್ಕೆ ತುಂಬ ಕಷ್ಟ ಆಗ್ತಿದೆಯಮ್ಮ. ನಾನು ಹೇಗೆ ಸಮಾಧಾನ ಮಾಡಲಿ? ನೀನು ಪಟ್ಟಿರೋ ಕಷ್ಟ, ಅನುಭವಿಸಿರೋ ನೋವಿನ ಮುಂದೆ ನಾನು ಏನೇ ಸಮಾಧಾನ ಹೇಳಿದ್ರು ಅದು ಕಮ್ಮಿನೇ ಕಂದ. ವೈದೇಹಿ, ಇಡೀ ಜೀವನ ನೀನು ನೋವಲ್ಲೇ ಕಳೆದಿಯಲ್ಲೇ. ಮದುವೆ ಆದ 4-5 ವರ್ಷ ಬಿಟ್ರೆ ಆಮೇಲೆ ನೀನು ಸಂತೋಷ ಅನ್ನೋದೇ ಕಂಡಿಲ್ಲ. ಆದ್ರೆ ಯೋಚನೆ ಮಾಡಬೇಡ ಮಕ್ಕಳೇ, ಮುಳುಗೋ ಸೂರ್ಯ ನಾಳೆ ಹುಟ್ಟಲೇಬೇಕು. ಬಂದಿರೋ ಕಷ್ಟಗಳು ಕರಗಲೇಬೇಕು. ನೋಡು, ನೀನ್ ಸಿಗ್ತೀಯ ಅಂತ ನನ್ ಕನಸ್ನೆಲ್ಲ ಅಂದ್ಕೊಂಡಿರ್ಲಿಲ್ಲ. ನೀನ್ ಸಿಕ್ತೆ, ಆದ್ರೆ ಈಗ ಸೂರ್ಯ ಬದುಕಿದ್ದಾನೆ ಅಂತ ಗೊತ್ತಾಯ್ತು. ಇನ್ನು ಸ್ವಲ್ಪ ದಿನ ಮಗಳೇ, ಸೂರ್ಯ ಈ ಮನೆಗೆ ಬಂದೇ ಬರ್ತಾನೆ. ಮಕ್ಕಳೆಲ್ಲ ನಿನ್ನ ಅಮ್ಮ ಅಂತ ಕರೀತಾರೆ. ಆ ಸುಹಾಸಿನಿನ ಮನೆಯಿಂದ ಆಚೆ ಹಾಕ್ತಾರೆ. ಅಮ್ಮ, ನನಗೂ ಈ ಕನ್ಸು ಕಂಡು ಸಾಕಾಗಿ ಹೋಗಿದೆ. ಜಾಸ್ತಿ ದಿನ ಇಲ್ಲ ಮಗಳೇ, ಆರೋಗ್ಯ ದೀಪ ಜೋರಾಗಿ ಉರಿಯುತ್ತಂತೆ. ಇನ್ನು ಸ್ವಲ್ಪ ದಿನದಲ್ಲೇ ಈ ಮನೆಗೆ ನೆಮ್ಮದಿ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ಆ ಸುಹಾಸಿನಿ ಸಂಹಾರ ಕೂಡ ಆಗುತ್ತೆ. ವೆಲ್ಕಮ್ ಬ್ಯಾಕ್ ರಾಯ್ರೆ.
ಊರಿಗೆ ಬಂದವರು ನೀರಿಗೆ ಬರಲೇಬೇಕು. ಅಗ್ನಿ ಮುಷ್ಟಿಯಿಂದ ತಪ್ಪಿಸ್ಕೊಂಡವರು ವಾಪಸ್ ಬರಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಏನೋ ಹೇಳಬೇಕಿತ್ತು. ಕೇಳು, ನನ್ನ ಹತ್ರ ಏನು ಮುಜುಗರ, ಕೇಳು, ಪರವಾಗಿಲ್ಲ. ಏನು ಗೊತ್ತಾ ಬೇ, ರಾತ್ರಿ ಎಲ್ಲ ಒಂಥರ ಕನಸು. ಕೆಟ್ಟ ಕನಸೇನು ರಬಿತಾ? ಇಲ್ಲಪ್ಪ, ತುಂಬ ಕಲರ್ಫುಲ್ ಕನಸು. ನಾವಿಬ್ರು ಒಟ್ಟಿಗೆ ಹೊರಗಡೆ ಹೋಗ್ತಿರೋ ಹಾಗೆ, ಇಬ್ಬರೇ ಜೊತೆಯಲ್ಲಿ ಸುತ್ತಾಡ್ತಿರೋ ಹಾಗೆ, ಒಬ್ರಿಗೊಬ್ರು ಕೈ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಿರೋ ಹಾಗೆ, ರೊಮ್ಯಾಂಟಿಕ್ ಡಿನ್ನರ್ ಮಾಡ್ತಿರೋ ಹಾಗೆ. ಎಷ್ಟು ಬ್ಯೂಟಿಫುಲ್ ಕನಸು ಗೊತ್ತಾ? ವಾವ್. ಬಟ್ ಈ ಕನಸು ಬರೀ ಕನಸಾಗಿರಲ್ಲ, ಇದನ್ನ ನನ್ಸು ಮಾಡೋಣ. ಅಂದರೆ ಅಭಿ, ನಾವು ನಿಜವಾಗ್ಲೂ ಹೊರಗಡೆ ಹೋಗ್ತೀವಾ? ಅದೇ ಯಾಕೆ ಹೀಗೆ ಕೇಳ್ತಿದ್ಯಾ? ಡೆಫಿನೆಟ್ಲಿ ನಿನ್ನ ಕನಸು ಏನು ಬಿದ್ದಿತ್ತೋ ಅದನ್ನು ನಿಜ ಮಾಡೋಣ. ಹಾಗಿದ್ರೆ ಹೋಗಣ್ವಾ? ಅಫ್ಕೋರ್ಸ್. ನೀನಾಗೆ ಕೇಳ್ತಿದ್ಯಾ ಅಂದಮೇಲೆ ನಾನು ಇಲ್ಲ ಅಂತೀನ. ನಾನು ಎಲ್ಲ ಕೆಲಸಗಳನ್ನೂ ಹೋಲ್ಡ್ ಮಾಡಿ ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಅಬ್ಬಾ, ಅಂದ್ಕೊಂಡಿದ್ದ ಕೆಲಸ ಆಯಿತು. ಆದರೂ ಯಾಕೋ ಡೌಟ್ ಬರ್ತಿದೆಯಲ್ಲ, ಇವ್ನು ಇಷ್ಟು ಬೇಗ ಒಪ್ಕೊಳ್ಳಲ್ವಲ್ಲ? ಒಪ್ಕೋತಾನೆ. ನಾನು ಅಂತರ ಅಂತ ಬಲೆ ಬೀಸಿದ್ದೀನಲ್ಲ, ಅದು ಹೇಗೆ ತಾನೇ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೂ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಅಭಿ, ನಿಜವಾಗ್ಲೂ ನಾವು ಹೊರಗಡೆ ಹೋಗ್ತಿದ್ದೀವಾ? ಪ್ರಾಮಿಸ್ ಅಂತ ಹೇಳ್ತಾ ಇದ್ದೇನಲ್ಲ, ಯಾಕೆ ಡೌಟು? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೀನು ಲಾಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗಿದ್ದಾಗ, ಅದೇ ನಮ್ಮ ಕನಸಿನ ಮನೆಗೆ ಕರ್ಕೊಂಡು ಹೋಗಿದ್ಯಲ್ಲ, ಅಲ್ಲಿ ತುಂಬ ಚೆನ್ನಾಗಿತ್ತು. ನನಗೆ ಖುಷಿನೂ ಆಯಿತು. ಆದರೆ ತುಂಬ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ತುಂಬ ಎಕ್ಸೈಟಿಂಗ್ ಅನಿಸೋ ಜಾಗಕ್ಕೆ ಕರ್ಕೊಂಡು ಹೋಗು, ನಂಗೆ ಖುಷಿ ಆಗುತ್ತೆ. 100% ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ನಾನು ಈಗಲೇ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಅಂತರ ನಾನು ನಿನ್ನನ್ನು ಡೆಫಿನೆಟ್ಲಿ ಹೊರಗೆ ಕರ್ಕೊಂಡು ಹೋಗ್ತೀನಿ. ಆದರೆ ಇವತ್ತಲ್ಲ, ನಾಳೆ. ಏನು, ನಾಳೆನಾ? ಅಭಿ, ಈಗ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಹಾಂ ಅಂತರ, ಒಂದು ಪರ್ಸ್ನಲ್ ಕೆಲಸ ಇದೆ, ಅದನ್ನು ಇವತ್ತು ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಡೆಫಿನೆಟ್ಲಿ ನಾಳೆ ಹೋಗೋಣ. ಪರ್ಸ್ನಲ್ ಕೆಲಸನ? ಆ ದರಿದ್ರ ಲೀಲಾನ ಹೊರಗೆ ಕರ್ಕೊಂಡು ಹೋಗೋದು ನೀನು ಪರ್ಸ್ನಲ್ ಕೆಲಸ ಆಗೋಯ್ತಾ? ಅಲ್ಲ ಅಭಿ, ಹೆಂಡತಿನ ಹೊರಗೆ ಕರ್ಕೊಂಡು ಹೋಗೋದು ಪರ್ಸ್ನಲ್ ಕೆಲಸ ಅಲ್ವಾ? ಅದು ಬಿಟ್ಟು ಪರ್ಸ್ನಲ್ ಕೆಲಸ ಇನ್ಯಾವುದಿರುತ್ತೆ? ಅಲ್ಲ, ಯಾವಾಗಲೂ ಹೇಳ್ತಿರ್ತಿದ್ದೆ ನಿನ್ ಬಿಟ್ಟು ಈ ಜಗತ್ತಲ್ಲಿ ದೊಡ್ಡದು ಯಾವುದೂ ಇಲ್ಲ ಅಂತ. ಅದು ಇದೇನಾ? ನಿನಗೆ ನಾನು ಮುಖ್ಯ ಅಲ್ವಾ? ಅಥವಾ ನಿನ್ನ ಪ್ರಯಾರಿಟೀಸೇ ಬೇರೆ ಇದೆಯಾ? ರಿಲ್ಯಾಕ್ಸ್ ಅಂದ್ರ, ನಾನು ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಲ್ವಾ, ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಟ್ ಎನಿ ಕಾಸ್ಟ್ ಈ ಪ್ರಾಮಿಸ್ನ ನಾನು ಬ್ರೇಕ್ ಮಾಡಲ್ಲ. ಅದು ಮುಂಚೆನೇ ಕಮಿಟ್ ಆಗಿರೋ ಒಂದು ಕೆಲಸ ಇದೆ. ಲೀಲನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಸೊ ಆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಖಂಡಿತವಾಗ್ಲೂ ನಾಳೆ ಹೋಗೋಣ. ಲೀಲಾನ ಹೊರಗೆ ಕರ್ಕೊಂಡು ಹೋಗೋದು ಯಾವಾಗಿಂದ ನಿನಗೆ ಪರ್ಸ್ನಲ್ ಆಯಿತು ಅಭಿ? ಹೆಂಡತಿ ಇಲ್ಲಿ ಬಾಯ್ ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ತಿದ್ದಾಳೆ, ಆದರೂ ನಿನಗೆ ಲೀಲಾನ ಹೊರಗೆ ಕರ್ಕೊಂಡು ಹೋಗಬೇಕು ಅಲ್ವಾ? ನಂತರ ನೀನು ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾ ಇದೀಯಾ. ಇದನ್ನ ಆಮೇಲೆ ಮಾತಾಡೋಣ. ಬಟ್ ನಾನು ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ. ಇಟ್ಸ್ ಅ ಪ್ರಾಮಿಸ್. ನಾನು ಮಾತಾಡ್ತಾನೆ ಇದ್ದೀನಿ, ಕೋಪದಲ್ಲಿದ್ಯಾ ಅಂತ ಹೇಳಿ ಮಾತು ಮರೆಸ್ಬಿಟ್ಟು ಹೋಗ್ತೀಯಾ? ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿ ನೋಡು, ಅಮ್ಮ ತಾತ ಯಜಮಾನ್ರೆ ಮಗುನ್ ಕರ್ಕೊಂಡ್ ಬಂದ್ಬಿಟ್ರಾ? ಅಲ್ಲ ಯಜಮಾನ್ರೆ, ಹೇಳ್ದೆ ಕೇಳ್ದೆ ಎತ್ಕೊಂಡ್ ಬಂದ್ಬಿಟ್ರ ಮಗುನ? ಅಯ್ಯೋ ಇಲ್ಲ, ಜನನಿನೇ ಕೊಟ್ಲು. ಅಪ್ಪನು ಹೇಳಿದ್ರು, ಮಗುನ ಹಾಗೆ ಸುತ್ತಾಡಿಸ್ಕೊಂಬಾ, ಹಾಗೆ ಮಗು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಅಂತ. ಅದಕ್ಕೆ ಸುಯಿ ಅಂತ ನಮ್ಮ ಮಗಳನ್ನ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟೆ.
ಪಾರು ಇದೊಂದು ಅರ್ಧ ಗಂಟೆ ಅಂತೂ ನಮ್ಮ ಮಗಳ ಜೊತೆ ನಾವು ಕಾಲ ಕಳಿಬೋದು. ಒಳಗೆ ಕರ್ಕೊಂಡು ಹೋಗೋಣ. ಬಾ ಒಳಗೆ ಹೋಗೋಣ. ನೆನ್ನೆ ಏನಪ್ಪ ಇದು? ಆವತ್ತು ಬರೀ ಕೈನಲ್ಲಿ ಬಂದಿದ್ದೆ, ಇವತ್ತು ನಿನ್ನ ಮಗಳು ನಿನ್ನ ಕೈನಲ್ಲಿದ್ದಾಳೆ. ನನ್ನ ಮೊಮ್ಮಗಳು ಜೀವಂತವಾಗಿದ್ದಾಳೆ ಅಂತ ಗೊತ್ತಾದ ಮೇಲೆ ಇದೇ ಮೊದಲನೇ ಸಲ ನಮ್ಮ ಮನೆ ಒಳಗೆ ಬರ್ತಾ ಇರೋದು. ಅದಕ್ಕೆ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ ಅಂತ. ಬಲಗಾಲ ಇಟ್ಟು ಒಳಗಡೆ ಬನ್ನಿ. ಒಳಗಡೆ ಹೋಗೋಣ. ಆರು ಒಂದು ನಿಮಿಷ. ಏನು ಯಜಮಾನ್ರೆ? ನಮ್ಮ ಮಗಳನ್ನ ಮೊದಲನೇ ಸತಿ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮಗಳು ಬಲಗಾಲಿಟ್ಟು ಒಳಗೆ ಕರ್ಕೊಂಡು ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಾಮುಂಡವ, ನನ್ನ ಕೊನೆ ಮಗಳು ಹೊಸ ಕಾಲೇಜ್ಗೆ ಹೋಯ್ತಾವಳೆ. ಅವಳ ವಿದ್ಯಾಭ್ಯಾಸಕ್ಕೆ ಏನೂ ತೊಂದರೆ ಆಗ್ದಂಗೆ ಕಾಪಾಡ್ತಾಯಿ. ಹಂಗೆ ನಿನ್ನ ಎಳ್ಳೆ ಮಗಳ ಸಂಸಾರನು ಸಂದಾಗಿರ್ಲಿ ಅಂತ ಬೇಡ್ಕ ಪುಟ್ಟಕ್ಕ. ಅದ್ಯಾರ್ತವ ಅಲ್ಲ, ನಂತವ. ಏನ್ ಪುಟ್ಟಕ್ಕ ಇಟೊಂದು ಎರಡು ಆಗ್ಬಿಟ್ಟೆ? ನಂತವ ದ್ವೇಷ ಕಟ್ಕೊಂಡವರು ನೆಮ್ಮದಿಯಾಗಿರಕ್ಕಾಯ್ತದ ಹೇಳು? ಮುಖ್ಯವಾಗಿ ನೀನು. ರಾಜವ್ವ, ಇರೋ 3 ದಿನದ ಬಾಳ್ನಾಗೆ ಜನಗಳ ಜೊತೆ ಪಿರುತಿ ಹಂಚ್ಕೊಂಡು ಬಾಳಕ್ಕೆ ಸಮಯ ಇಲ್ಲ. ಇನ್ನ ನಿನ್ನ ಮ್ಯಾಗ ದ್ವೇಷ ಸಾಧಿಸೋಷ್ಟು ಪುರ್ಸೊತ್ತು ನಂಗೆಲ್ಲೈತವ. ಸೋತವನೆಯ ವೇದಾಂತ ಮಾತಾಡೋದು. ಅನ್ನ ಪುಟ್ಟಕ್ಕ, ನಾನ್ ನಿನ್ಗೆ ಏಟೆಲ್ಲ ಮಾಡಿದ್ದೀನಿ, ಪಾಪನೇ ಇಲ್ವಾ ನಿನ್ಗೆ ನನ್ ಮ್ಯಾಕೆ? ನಾನ್ ಮಾಡಿರೋದ್ನೆಲ್ಲ ಹೇಳ್ತಾ ಹೋದ್ರೆ ಪಟ್ಟಿ ಮದ್ದೂರ್ ತನಕ ಹೋಯ್ತದೆ. ನಿಂತವ ನಾನು ನಿನ್ಗೆ ಅರ್ಥ ಆಗಂಗೆ ಸಮಾಧಾನವಾಗಿ ಮಾತಾಡ್ತಿರೋದು ಯಾಕೆ ಅಂದ್ರೆ, ಮೆಸ್ಸಿಗೆ ಬೆಂಕಿ ಹಾಕ್ದವರು ಬಂಗಾರಮ್ಮ ಅಲ್ಲ. ದಿಟ ಏನು ಅಂದ್ರೆ ನನ್ನ ತಮ್ಮನೂ ಅಲ್ಲ, ನನ್ನ ಜವಾನೂ ಅಲ್ಲ. ಯಾರಿರ್ಬೋದು ಜೋಡು ನೋಡ? ನಿನ್ನ ಎಳ್ಳೆ ಮಗಳು ಸ್ನೇಹ. ಹಿಂಗೆಯ ಆ ಬಂಗಾರಮ್ಮನವರು ನನ್ನ ಕಡೆಗೆ ನನ್ನ ಮಾತಿಗೆ ಹಿಂಗೇ ನೋಡಿದ್ರು. ಅಲ್ಲ, ಅದು ಬಂಗಾರಮ್ಮನವರು ಅವ್ರ ತವ ಇದೆಲ್ಲ ಸ್ನೇಹನ್ ಕೈವಾಡ ಅಂತ ಹೇಳ್ದೆ. ನಂಬೋರೆ ಆ ನಿನ್ ಬೀಗ್ರಿಗೆ ಈ ಸತ್ಯ ಅಲ್ದಿರೋ ಸತ್ಯನ ಹೇಳಿ ಹಸಿ ಮನ್ಸ್ನ ಕೆಡ್ಸ್ ಬಂದಿವಿ. ಅವ್ರು ಆದಷ್ಟು ಬಿರ್ನೆ ನಿನ್ನ ಎಳ್ಳೆ ಮಗಳನ್ನ ನಿನ್ ಮನೆ ಕಳಿಸ್ತಾರೆ.
ಜೀವನ ಪೂರ್ತಿ ನಿನ್ ಜೊತೆಯಾಗೆ ನಿನ್ ಸಾಯೋ ತನಕ ಸ್ನೇಹ ನಿನ್ ಕೂಡನೇ ಇರ್ತಾಳೆ. ಬಂಗಾರಮ್ಮರು ನಿನ್ನ ಮಾತನ್ನ ನಂಬುದ್ರು ಪುಟ್ಟಕ್ಕ. ನಿನ್ ದೋಸ್ತಿನ ದೇವಸ್ಥಾನದಾಗೆ ಗಟ್ಟಿ ಮಾಡ್ಕೊಂಡು ಬಂದ್ಬಿಟ್ಟೆ. ಯಾವಾಗ ಬೇಕಾದ್ರೂ ನಿನ್ ಮಗಳು ತವ್ರ ಮನೆಗೆ ವಾಪಸ್ ಬರ್ಬೋದು, ಬಂದ್ ಮಗ್ನನ್ನ ಸಂದಾಗ ನೋಡ್ಕೊ ಅಂತ ಹೇಳಕ್ ಬಂದೆ. ಹಂಗೆ ನಿನ್ ಗುಂಡ್ಗೆನ ಹುಷಾರಾಗಿ ನೋಡ್ಕೊ. ಬರ್ಲೇ? ಇದು ಇಲ್ಲಿಗೆ ನಿಲ್ಲಕ್ಕಿಲ್ಲ, ಐತೆ ನಿನ್ಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಗಾಡಿಗೆ ಒಂದು 20,000 ಹಾಕೊಳ್ಳೋಣ. ಗ್ಯಾಸ್ ಸಿಲಿಂಡ್ರು, ಸ್ಟವ್ವು 3,000. ಸ್ಟವ್ವು 3,000. ಇನ್ನು ಡಬ್ಬಿ, ಬಾಂಡ್ಲಿ, ಪ್ಲೇಟು ಗೀಟು ಒಂದು 4,000 ಹಾಕೊಂಬಿಡೋಣ. ಇನ್ನೇನು ಮಿಕ್ತು? ಏನು ಲೆಕ್ಕ ಹಾಕ್ತಿದ್ಯಾ ಬಿಬಿ? ನೀನು ಚೆನ್ನಾಗಿ ನೋಡ್ಕೋಬೇಕಲ್ಲ, ಅದಕ್ಕೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಅದರ ಲೆಕ್ಕಾಚಾರ ಇದು. ಇನ್ಯಾವ ಕಿತ್ತೋಗಿರೋ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಯಾಕೆ ದಿವ್ಯಾ ಎಲ್ಲದಕ್ಕೂ ನೆಗೆಟಿವ್ ಆಗೇ ಮಾತಾಡ್ತೀಯ? ನೀನ್ ಮಾಡೋ ಚಿಲ್ಲರೆ ಕೆಲಸಕ್ಕೆ ಇನ್ನು ಹೇಗೆ ಮಾತಾಡ್ಲಿ? ಸಿಲಿಂಡರ್, ಗಾಡಿ, ಪಾತ್ರೆ, ಏನ್ ಬಿಸ್ನೆಸ್ ಇದು? ಬುಕ್ ವಾಪಸ್ ಕೊಡು. ನಿನ್ನೆ ಕೇಳ್ತಾ ಇರೋದು, ಏನ್ ಬಿಸ್ನೆಸ್ ಇದು? ಇನ್ನೊಬ್ರು ವಸ್ತುನ ಕೇಳದೆ ತಗೋತಿಯಲ್ಲ, ನಿನಗೇನು ಹೇಳೋದು? ಏಯ್, ಬಾಯಿ ಮುಚ್ಕೊಂಡು ನಾನು ಕೇಳಿದಕ್ಕೆ ಉತ್ತರ ಕೊಡೋ. ಯಾಕೆ ಅಷ್ಟು ಜೋರ ಕಿರಿಸ್ತಿದ್ಯಾ? ಸ್ವಲ್ಪ ನಿಧಾನವಾಗಿ ಹೇಳಕ್ ಬರಲ್ವಾ ನಿಂಗೆ? ನಾನ್ ಕೇಳಿದಕ್ಕೆ ಉತ್ತರ ಕೊಟ್ರೆ ನಾನು ಯಾಕಮ್ಮ ಕಿಡಿಸ್ತೀನಿ? ಬಿಸ್ನೆಸ್ ಅಂತಿದ್ದಾನೆ, ಅಲ್ಲಿ ನೋಡಿದ್ರೆ ಪಾತ್ರೆ ಬಾಡ್ಲಿ ಅಂತ ಬರ್ದಿಟ್ಟಿದ್ದಾನೆ. ಏನ್ ಲೆಕ್ಕ ಮಾಡ್ತಿದ್ರಿ ಹೇಳಿ ಅಂದ್ರೆ? ಮತ್ತೆ ಮೊನ್ನೆ ಕಾರ್ತಿಕ್ ಅವ್ರು ಬಂದಾಗ ಎಷ್ಟು ದಿನ ಬೇರೆಯವ್ರ ಹತ್ರ ಸಣ್ಣ ಪುಟ್ಟ ಕೆಲಸ ಮಾಡ್ತೀರಾ ಅಂತಂದ್ರು. ನನಗೂ ಅದು ಸರಿ ಅನ್ನಿಸ್ತು. ಅದಕ್ಕೆ ಪಾತ್ರೆ ಅಂಗಡಿ ಇಡಕ್ ಹೊರಟಿದ್ಯಾ? ನಿಂಗೆ ಹೇಳಲ್ಲ ಬಿಡು ದಿವ್ಯಾ. ನಿನಗೆ ಹೇಳಿದ್ರೆ ಎಲ್ಲ ನೆಗೆಟಿವ್ ಆಗೇ ಮಾತಾಡ್ತೀಯ, ಆಗೋ ಕೆಲಸಗಳು ಆಗಲ್ಲ. ನಾನು ಹೇಳಿದ್ದೆಲ್ಲ ಆಗೋ ಥರ ಆಗಿದ್ದಿದ್ರೆ ಮೊದಲು ನಿನ್ ತಲೆ ಸರಿ ಮಾಡ್ತಿದ್ದೆ. ದಿವ್ಯಾ, ಹಳೆಯಂದ್ರಿಗೆ ದಬಾಯಿಸಿ ಮಾತಾಡೋದೆಲ್ಲ ಇಟ್ಕೋಬೇಡ. ಸೀಮ್ಗಿಲ್ದೇ ಇರೋ ಅಳಿಯ. ಏಯ್, ಏನ್ ಬಿಸ್ನೆಸ್ ಮಾಡ್ತಿದ್ಯಾ ಅದನ್ನ ಬೊಗಳು? ಸಣ್ಣದಾಗಿ ಬೋಂಡಾ ಅಂಗಡಿ ಇಡೋಣ ಅಂತ ಅನ್ಕೊಂಡಿದ್ದೀನಿ ದಿವ್ಯಾ. ಅದಕ್ಕೆ ಬಂಡವಾಳ ಎಷ್ಟು ಆಗ್ಬೋದು ಅಂತ ಲೆಕ್ಕ ಹಾಕ್ತಿದ್ದೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಲಾಭನೂ ಹೆಚ್ಚಲ್ವಾ ದಿವ್ಯಾ? ಏನ್ ದಿವ್ಯಾ ನಿನ್ ತಲೆ? ಇದು ಒಂದ್ ಬಿಸ್ನೆಸ್ಸಾ? ನೀನೊಬ್ಬ ಬಿಸ್ನೆಸ್ ಮ್ಯಾನು, ನಿನ್ ಮೂತಿಗೆ ಲೆಕ್ಕ ಬೇರೆ ಕೇಡು. ಯಾಕೆ ಬುಕ್ ಎಸ್ದೆ? ನಿನ್ನ ಅಹಂಕಾರ ಕಡಿಮೆ ಆಗೋದೇ ಇಲ್ವಾ? ಬರೀ ಬುಕ್ ಎಸ್ತೆ ಅಷ್ಟೇ, ನಿನಗೆರಡು ಬಾರ್ಸ್ಲಿಲ್ವಲ್ಲ ಅದು ಖುಷಿ ಪಡು. ನನ್ ಮರ್ಯಾದೆ ಕಳಿಬೇಕು ಅಂತಾನೆ ಈ ರೀತಿ ಮಾಡ್ತಿದ್ಯಾ? ಇವಾಗ ನಿನ್ನಿಂದ ಆಗಿರೋ ಅವಮಾನನೇ ಸಾಲದು, ಇದ್ರ ಮಧ್ಯ ಇದು ಬೇರೆ ಕೇಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರೀ, ನಿಮ್ಗೆ ಸೈಡಿಂದ ಎಲ್ಲ ಗೊತ್ತಾಗುತ್ತಾ? ನೀವು ಬಾಟಲ್ ಹುಡುಕ್ತಿದ್ದು ನಂಗೆ ಸೆನ್ಸ್ ಆಯ್ತು. ಪರವಾಗಿಲ್ಲ ರೀ, ಸಕ್ಕ ಶಾರ್ಪ್ ಇದ್ದೀರಾ.
ಬರೀ ಸೀತಾ ಅಲ್ಲ ನೀವು, CID ಸೀತಾ, ನಿಮ್ಗೆಲ್ಲ ಗೊತ್ತಾಗುತ್ತೆ. ಮಾತಾಡ್ಕೊಂಡು ಯಾರು ನೀರು ಕುಡಿತಾರೆ? ನನ್ನ ಮಗಳೇ ಪರವಾಗಿಲ್ಲ, ಎಲ್ಲೆಲ್ಲಿ ಟೈಮ್ ಸರ್ಬೇಕು. ಮೇಲ್ ನೋಡಿರಾ? ಏನಿಲ್ಲ, ಮೇಲ್ ನೋಡಿ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನಿ ಮನ. ತಗೊಳ್ಳಿ. ಕೊನೆ ಆಗಿರೋ ದಾರಿ ಹೊಸ ದಾರಿಗೆ ರೂವಾರಿ, ಗುರಿ ಸೇರಲಿ ಸೇರಿ. ಅಯ್ಯೋ ಓಕೆ. ಸೀತಾರಾಮ ಓ ಸೀತಾರಾಮ. ರಾಮ್, ಎಲ್ಲ ಸರಿ ಹೋಯ್ತಾ? ಹೊಸ ಅಡ್ಮಿಷನ್. ಅವಳು ಅಯ್ಯೋ ಓಕೆ ಅಂತ ಕೇಳ್ತಾನೆ, ನೀನೇನು ಆನ್ಸರೇ ಮಾಡ್ತಿಲ್ಲ. ಯಾಕೆ ಕೇಳಿಸ್ತಿಲ್ವಾ? I'm fine. ಫೋನು ರೀ, ಇಲ್ಲಿ ನೋಡಿ, ಪೈನಾಪಲ್ ಪಾಯಸ ಮಾಡಿದ್ದೀನಿ, ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ಅಯ್ಯಯ್ಯೋ, ಅಕ್ಕ ಕೊಟ್ಟಿದ್ ಒಡ್ದಾಕ್ಬಿಟ್ರಲ್ರಿ. ಯಾರು ಕೊಟ್ಟಿದ್ದು ಅಂದ್ರೆ? ಭಾರ್ಗವಿ ಅಕ್ಕ ಕೊಟ್ಟಿದ್ ಗಿಫ್ಟು. ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ರು. ಅಲ್ಲ, ನಿಮ್ಗೇನಾದ್ರೂ ಬೇಕಾದ್ರೆ ನನ್ನನ್ನು ಕೇಳೋದಲ್ವಾ, ನಾನ್ ತೆಕ್ಕೊಡ್ತಿದ್ದೆ. ಒಡ್ದೆ ಹಾಕ್ಬಿಟ್ಟಿದ್ದೀರಾ. ಎಷ್ಟು ಚೆನ್ನಾಗಿತ್ತು. ಗಿಫ್ಟ್ ಕೊಡೋ ನೆಪದಲ್ಲಿ ವಾಯ್ಸ್ ರೆಕಾರ್ಡರ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಾಮ್, ಡ್ಯಾಡ್, ಇದು ನಿಮ್ಮಿಬ್ಬರಿಗೆ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ಕಂದ. ಭಾಗ್ಯ, ಇದು ನಿನಗೋಸ್ಕರ. ನನ್ಗೋಸ್ಕರನಾ? ಹೌದು. ಇಷ್ಟೆಲ್ಲ ಮಾಡಿದ್ ನಿನಗೆ ಏನೂ ಕೊಡದೆ ಇದ್ರೆ ಹೇಗೆ? ಇದು ಆ ಲವ್ ಬ್ಯಾಂಡ್ಸ್ ಗಿಫ್ಟ್ ಇರ್ಬೇಕು. ಓಪನ್ ಮಾಡು. ವಾವ್, ಲವ್ ಬ್ಯಾಂಡ್ಸ್. ನಿಮ್ ಅಣ್ಣನೇ ಇದನ್ನ ಬುಕ್ ಮಾಡಿರೋದು. ಅಣ್ಣ ಬುಕ್ ಮಾಡಿದ್ನಾ? ಹೌದು.
ಅಣ್ಣ ಅತ್ತಿಗೆಗೋಸ್ಕರ ಬಳೆಗಳು ತಂದ. ಸೋ ಸ್ವೀಟ್ ಆಫ್ ಯು. ಸಿಟಿಲಿ ಬೆಳೆದ್ರು ಹೆಂಡತಿಗೆ ಬಂಗಾರದ ಬಳೆ ತರದೆ ಗಾಜಿನ ಬಳೆ ತಂದು ಸಂಪ್ರದಾಯಕ್ಕೆ ಬೆಲೆ ಕೊಟ್ಟೆ. ನಿಮ್ಮ ನೋಡ್ತಿದ್ರೆ ಖುಷಿ ಆಗ್ತಿದೆ. ಗಂಡ ಪಕ್ಕದಲ್ಲೇ ಇದ್ರು ನೀನಾಗ್ ನೀನೆ ಬಳೆ ಹಾಕೋತಿದ್ಯಲ್ಲ, ಅವನೇ ತೊಡಸ್ಲಿ ಬಿಡು. ಹೌದು ಅಣ್ಣ, ಕಮಾನ್. ಹೌದು ಮಿತ್ರ, ನೀನೇ ಬಳೆ ತೋರಿಸಿದ್ರೆ ಚೆನ್ನಾಗಿರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮರ್ಥ್, ಏನ್ ಮಾಡ್ತಿದ್ಯಾ? ಯಾರಾದ್ರೂ ನೋಡ್ತಾರೆ. ಸೋ ವಾಟ್? ಜಗಳ ಆಡ್ದಾಗ ಮಾತ್ರ ಕ್ಲಾಸ್ ತಗೊಳಕ್ ನೆನಪಿರುತ್ತೆ. ರಾಜ್ಯ ಆದ್ಮೇಲೆ ಮುದ್ದಾಡಕ್ ನಾನೇ ನೆಟ್ ಮಾಡ್ಬೇಕಲ್ವಾ? ಸಮರ್ಥ್, ಹಾಲು ಪರವಾಗಿಲ್ಲ, ಇಲ್ಲಿ ಯಾರು ಇಲ್ಲ ಅಂತಾನು ಗೊತ್ತು. ಅಣ್ಣ, ಅಣ್ಣ ಹೇಳಿ ಸಂಧ್ಯಾ. ಅದು ಸಂಕೋಚ ಪಡ್ಕೋಬೇಡ, ಹೇಳು ಏನು. ನಂಗೊಂದು ಸ್ವಲ್ಪ ದುಡ್ಡು ಬೇಕಿತ್ತು. ಅದಕ್ಕೇನಂತೆ, ಎಷ್ಟು ಬೇಕಿತ್ತು ಹೇಳು ಸಂಧ್ಯಾ. ಒಂದು 10,000 ಸಾಕಣ್ಣ. ಸಂಧ್ಯಾ, ನೀನ್ ಪ್ಯಾಕೇಜ್ ಏನಾದ್ರೂ ತಗೋಬೇಕು ಅನ್ಕೊಂಡಿದ್ಯಾ? ಪ್ಯಾಕೇಜಾ? ಅಂದ್ರೆ ಈ ಹಾಸ್ಪಿಟಲ್ನಲ್ಲಿ ಡೆಲಿವರಿವರೆಗೂ ಪ್ಯಾಕೇಜ್ ತಗೊಳ್ತಾರಲ್ಲ, ಈ ಚೆಕಪ್ಪು, ಸ್ಕ್ಯಾನಿಂಗು, ಇದ್ರದ್ದೆಲ್ಲ ಪ್ಯಾಕೇಜ್ ಇರುತ್ತಲ್ಲ. ಅದೆಲ್ಲ ಇನ್ನೂ ಯೋಚನೆ ಮಾಡಿಲ್ಲ. ಹೌದು, ಯಾಕ ಕೇಳ್ತಿದ್ಯಾ? ಅಲ್ಲ, ನಾರ್ಮಲಿ ಚೆಕಪ್ಪಿಗೆಲ್ಲ 10,000 ಎಲ್ಲ ಇರಲ್ವಲ್ಲ. ಮೇ ಬಿ ಪ್ಯಾಕೇಜ್ ತಗೊಂಡು ಅಡ್ವಾನ್ಸ್ ಕೊಡೋದಕ್ಕೆ ಕೇಳ್ತಿದ್ಯೇನೋ ಅನ್ಕೊಂಡೆ. ಸರಿ, ಚೆಕಪ್ಗೆ ಅಂತ ಅಷ್ಟೇ ಅಲ್ಲ ಅಣ್ಣ, ಅವ್ರೇನಾದ್ರೂ ಸ್ಕ್ಯಾನಿಂಗು, ಔಷಧಿ ಅಂತ ಏನಾದ್ರೂ ಕೊಟ್ರೆ, ಅಮ್ಮ ಇದ್ದಿದ್ರೆ ಏನೂ ಪ್ರಶ್ನೆ ಮಾಡ್ತಿರ್ಲಿಲ್ಲ, ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಸಂಧ್ಯಾ, ನಾನು ಇಲ್ವಾ ಇಲ್ಲಿ? ಅಮ್ಮನಿಗಿಂತ ಚೆನ್ನಾಗಿ ನೋಡ್ಕೊಂತೀನಿ. ಮನೇಲಿ ಕ್ಯಾಶ್ ತಂದು ಇಟ್ಕೊಂಡಿಲ್ಲ, UPI ಪೇಮೆಂಟ್ ಮಾಡಿದ್ರೆ ಓಕೆನಾ? ಅಕೌಂಟ್ನಲ್ಲಿ ಅಷ್ಟು ದುಡ್ಡಿಲ್ಲ, ಹೇಳಿದ್ರೆ ಇವ್ರ ಮುಂದೆ ಸಣ್ಣನಾಗ್ಬಿಡ್ತೀನಿ ಅಷ್ಟೇ. ಹಾಳಾದ ನೆಟ್ವರ್ಕು ಕನೆಕ್ಟ್ ಆಗ್ತಿಲ್ಲ, ಆಮೇಲೆ ಮಾಡ್ತೀನಿ ಸಂಧ್ಯಾ. ಹಾ ಅಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.